ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು ಹಿನ್ನೆಲೆ ತಜ್ಞರ ಸಮಿತಿಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ತಜ್ಞರ ವರದಿಯನ್ನ ಸ್ವೀಕರಿಸಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ವರದಿಯಲ್ಲಿರುವಂತಹ ಮಾಹಿತಿಯನ್ನ ಪಡೆಯುತ್ತಾ ಇದ್ದಾರೆ ಆರೋಗ್ಯ ಸಚಿವರು. ಹಾಸನದಲ್ಲಿ ಸರಣಿ ಹೃದಯಾಘಾತ ಸಂಭವಿಸಿದೆ, ಸಾಕಷ್ಟು ಸಾವು ನೋವುಗಳು ಆಗಿದೆ. ಹೀಗಾಗಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ತಜ್ಞರ ವರದಿ ಈಗ ಆರೋಗ್ಯ ಸಚಿವರ ಕೈ ಸೇರಿದೆ. ವರದಿಯಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನ ದಿನೇಶ್ ಗುಂಡೂರಾವ್ ಪಡ್ಕೊಂಡಿದ್ದಾರೆ. ಮೇ ಜೂನ್ನಲ್ಲಿ ಮೃತಪಟ್ಟಿದ್ದು ಒಟ್ಟು 24 ಮಂದಿ. 24 ಮಂದಿ ಪೈಕಿಯಲ್ಲಿ 20 ಜನರಿಗೆ ಹೃದಯಾಘಾತ ಆಗಿರೋದು ಕನ್ಫರ್ಮ್ ಆಗಿದೆ. 4 ಹೃದಯಾಘಾತವೇ ಆಗಿಲ್ಲ ಅನ್ನೋದು ವರದಿಯಲ್ಲಿ ಉಲ್ಲೇಖವಾಗಿದೆ. 4ರಲ್ಲಿ ಒಬ್ಬನಿಗೆ ಕಿಡ್ನಿ ಸಮಸ್ಯೆ ಇತ್ತು, ಮತ್ತೊಬ್ಬನಿಗೆ ಆಕ್ಸಿಡೆಂಟ್ ಆಗಿ ಆತ ಮೃತಪಟ್ಟಿರೋದು. ನೋಡಿ, 4ರಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅನ್ನೋದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನೊಬ್ಬ ಸಿವಿಯರ್ ಗ್ಯಾಸ್ಟ್ರೋ ಸಮಸ್ಯೆಯಿಂದ ಬಳಲ್ತಾ ಇದ್ದ, ಜೊತೆಗೆ ಬಿಪಿ ಸಮಸ್ಯೆ ಕೂಡ ಇತ್ತು, ಹಾಗಾಗಿ ಆತ ಮೃತಪಟ್ಟಿದ್ದಾನೆ. 4ನೇಯವನು ಇತರ ಆರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾನೆ. ಒಟ್ಟು 20 ಪ್ರಕರಣದಲ್ಲಿ ಈ ರೀತಿ 3 ನಾನ್ ಹಾರ್ಟ್ ಅಟ್ಯಾಕ್ ಡೆತ್ ಅನ್ನೋದು ಕೂಡ ವರದಿಯಲ್ಲಿ ಉಲ್ಲೇಖವಾಗಿದೆ.